ಇಂದಿನಿಂದ 2 ದಿನಗಳ ಕಾಲ ಹಣ್ಣಿನ ಮೇಳ ನಡೀತಿರುವಂಥದ್ದು. ಶಿವಮೊಗ್ಗದ ಹಾಪ್ಕಾಮ್ಸ್ ಮಳಿಗೆಗಳಲ್ಲಿ ಈಗಾಗಲೇ ಹಣ್ಣಿನ ಮೇಳ ನಡೀತಿದೆ. ಸಾಕಷ್ಟು ವೆರೈಟಿಯ ಹಣ್ಣುಗಳು ಈ ಮೇಳದಲ್ಲಿ ಇಟ್ಟಿರುವಂಥದ್ದು. ನಿಮಗೆ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಏನು ಶಿವಮೊಗ್ಗದ APMC ಮಾರುಕಟ್ಟೆ ಪಕ್ಕದಲ್ಲಿರುವಂಥ ಹಾಪ್ಕಾಮ್ಸ್ನ ಜಾಗದಲ್ಲಿ ಇವತ್ತು ಹಣ್ಣುಗಳ ಮೇಳವನ್ನು ಆಯೋಜಿಸಿರುವಂಥದ್ದು. ಈ ಹಣ್ಣುಗಳ ಮೇಳದಲ್ಲಿ ಅನೇಕ ವೆರೈಟಿಯ ಹಣ್ಣುಗಳನ್ನು ಇವತ್ತು ಹಣ್ಣುಗಳ ಮೇಳದಲ್ಲಿ ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಟ್ಟಿರುವಂಥದ್ದು. ದೃಶ್ಯಾವಳಿಗಳಲ್ಲಿ ಸಹ ನೋಡ್ಬೋದು ವಿವಿಧ ರೀತಿಯ ಹಣ್ಣುಗಳನ್ನು ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಟ್ಟಿದ್ದಾರೆ. ಪೈನಾಪಲ್ ಆಗಿರಬಹುದು, ಅಥವಾ ರತ್ನಗಿರಿ ಅಪೋಸ್ ಅನ್ನುವಂಥ ಮಾವಿನ ತಳಿ ಆಗಿರ್ಬೋದು, ದೇವಗಡ ಇರ್ಬೋದು, ಕೊಪ್ಪಳ ಕೇಸರ್ ಅನ್ನುವಂಥದ್ದಾಗಿರ್ಬೋದು, ಹೀಗೆ ವಿವಿಧ ಕೇಸರ್ ಆಗಿರ್ಬೋದು, ರತ್ನಗಿರಿ ಆಗಿರ್ಬೋದು, ಈ ರೀತಿಯ ಅನೇಕ ತಳಿಯ ಹಣ್ಣುಗಳು ಇವತ್ತು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ದಾರೆ. ನಾನಿಲ್ಲಿ ಏನು ಹಣ್ಣುಗಳನ್ನು ಕೊಂಡ್ಕೊಳ್ಳೋಕ್ಕೆ ಜನರು ಬಂದಿರೋ ಮಾತಾಡಿಸ್ತೇನೆ. ಸರ್, ಹೇಗಿದ್ದಾವೆ ಅಂತ ಹೇಳಿ. ಸರ್, ನಾವು ಈ ಮೇಳದಲ್ಲಿ ಭಾಗವಹಿಸಿದ್ವಿ. ಭಾಗವಹಿಸಿದ ತಕ್ಷಣ ಗೊತ್ತಾಯ್ತು ನಮಗೆ ವಿವಿಧ ಮಾದರಿ ಹಣ್ಣುಗಳಿದೆ. ಅದು ಕಾರ್ಬೋಹೈಡ್ರೇಟ್ ಮುಕ್ತ ಹಣ್ಣುಗಳು ಅಂತ ನೋಡಿ ಖುಷಿ ಆಯಿತು. ಜೊತೆಗೆ ಇಲ್ಲಿ ಮಾಲೀಕರು ತಿನ್ನಲಿಕ್ಕೆ ನಮಗೆ ಶಾಂಪಲ್ ಸಹ ಕೊಟ್ಟರು. ಹಣ್ಣು ತಿಂದಿದ್ವಿ. ಆಮೇಲೆ ಮಾರ್ಕೆಟ್ ರೇಟ್ಗೂ ಇಲ್ಲಿಗೂ ರೇಟ್ಗೆ ಅಂದರೆ ಇಲ್ಲಿ ಭಾಳ ಚೀಪಾಗಿದೆ ಅಂತ ರೇಟ್ ಇಲ್ಲ. 180 ರೂಪಾಯಿಂದ 200 ರೂಪಾಯಿ ಒಳ್ಳೊಳ್ಳೆ ಹಣ್ಣು ಮಾರ್ತಾಯಿದ್ದಾರೆ. ಶಾಂಪಲ್ ತಿಂದಿದ್ದೀವಿ, ಒಳ್ಳೆ ಹಣ್ಣುಗಳು ಸಿಗ್ತದೆ. ಎಲ್ಲ ಮಾದರಿ ಹಣ್ಣುಗಳಿದೆ. ಮುಕ್ತ ಮಾರ್ಕೆಟಲ್ಲಿ ಕಾರ್ಬೋಹೈಡ್ರೇಟ್ ಹಣ್ಣುಗಳನ್ನ ತೊಗೊಂಡು ತಿನ್ನಲಿಕ್ಕೆ ಸಮಾಜದಲ್ಲಿ ಚೆನ್ನಾಗಿದೆ, ಎಲ್ಲರಿಗೂ ಪರಿಚಯ ಇದೆ. ಸರ್, ತುಂಬ ಚೆನ್ನಾಗಿದ್ದಾವೆ, ಭಾಳ ಚೆನ್ನಾಗಿದೆ ಸರ್. ಭಾಳ ಚೆನ್ನಾಗಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ ಸರ್. ಅಂಥದ್ದೇ ಹಣ್ಣಿಟ್ಟಿದ್ದಾರೆ. ಎಲ್ಲರೂ ಬಂದು ತೊಗೊಳ್ತಾ ಇದ್ದಾರೆ. ನೋಡ್ಬೋದು ನೀವು ಯಾವ ರೀತಿಯ ಹಣ್ಣುಗಳಿದಾವೆ ಅಂತೇಳಿ. ಉತ್ತಮ ದರ್ಜೆಯ ಹಣ್ಣುಗಳನ್ನು ಮಾರಾಟಕ್ಕೆ ಇಟ್ಟಿರುವಂಥದ್ದು. ಸುಮಾರು ಒಂದು 20ಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ನೋಡ್ಬೋದು. 20ಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಇಲ್ಲಿಟ್ಟು ಹಣ್ಣುಗಳ ಮಾರಾಟವನ್ನು ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಮತ್ತೆ ಇದ್ದಾರೆ. ಮೇಡಮ್, ಹಣ್ಣು ತಗೊಂಡ್ರ, ಹೇಗಿದ್ದಾವೆ ಅಂತೇಳಿ? ತುಂಬ ಚೆನ್ನಾಗಿದೆ. ಇವರು ಧಾರವಾಡದಿಂದ ಬಂದಿರೋದು ಅಂತ ಹೇಳ್ತಾ ಇದ್ದಾರೆ. ತುಂಬ ಸಿಹಿಯಾಗಿಯೂ ಇದೆ. ಅಥವಾ ತರಾವರಿ ಹಣ್ಣುಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನಾವಿಲ್ಲಿ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ಡು, ಬಟ್ ಇಲ್ಲಿ ಬಂದ ತಕ್ಷಣ ತುಂಬ ಖುಷಿ ಆಯಿತು. ಎಲ್ಲ ಈಗ ಗ್ರಾಹಕರಿಗೂ ಅಷ್ಟೇ, ಈಗ ನಾವು ಏನು ಮಾರಾಟಗಾರರು ಇದ್ದಾರೆ, ಆಮೇಲೆ ಬೆಳೆಗಾರರು ಇದ್ದಾರೆ, ರೈತರಿಗೂ ಕೂಡ ಇದು ತುಂಬ ಒಳ್ಳೆಯದು. ಈ ಥರನೇ ಒಂದು ಪ್ರೋಗ್ರಾಮನ್ನು ಪದೇ ಪದೇ ಮಾಡಿದ್ರೆ ಗ್ರಾಹಕರಿಗೂ ಒಂದು ಒಳ್ಳೆಯ ರೀತಿಯ ಹಣ್ಣನ್ನು ಒದಗಿಸ್ದಂಗೆ ಆಗುತ್ತೆ. ಆಮೇಲೆ ಮಾರುಕಟ್ಟೆಗೆ ಇವರಿಗೂ ಒಂದು ಬೆಲೆನೂ ಕೂಡ ಅವರಿಗೂ ಒಂದು ಡೈರೆಕ್ಟಾಗಿ ಬೆಲೆ ಕೂಡ ಸಿಗುತ್ತೆ, ರೈತರಿಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತೀನಿ. ಹಣ್ಣುಗಳೇ ತುಂಬ ಚೆನ್ನಾಗಿದೆ. ನಾವು ಈಗ ಪ್ರಾರಂಭ ಮಾಡಿದ್ದೀವಿ, ಒಂದೊಂದೇ ಹಣ್ಣನ್ನು ಸವಿತಾನೂ ಇದ್ದೀವಿ. ಇದೇ ಥರನೇ ಮುಂದುವರಿಯಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ಇದು ಗ್ರಾಹಕರ ಮಾತಾಗಿರುವಂಥದ್ದು. ನೋಡ್ಬೋದು ಸಾಕಷ್ಟು ರೀತಿಯ ಸಾಕಷ್ಟು ತಳಿಯ ಹಣ್ಣುಗಳನ್ನು ಏನು ಹಣ್ಣುಗಳ ಮಾರಾಟ ಮೇಳದಲ್ಲಿ ಮಾರಾಟಕ್ಕೆ ಇಟ್ಟಿರುವಂಥದ್ದು. ನನ್ನ ಜೊತೆಗೆ ಇಲ್ಲಿ ಅಧ್ಯಕ್ಷರಿದ್ದಾರೆ, ಹಾಪ್ಕಾಮ್ಸ್ನ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಯಾವ್ಯಾವ ವೆರೈಟಿಯ ಹಣ್ಣುಗಳಿರುವಂಥದ್ದು, ಎಷ್ಟು ದಿನ ನಡೆಯುತ್ತೆ, ಯಾವುದು ತುಂಬ ಕಾಸ್ಟ್ಲಿಯೆಸ್ಟ್ ಹಣ್ಣು ಇದೆ? ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲಾ ಹಾಪ್ಕಾಮ್ಸ್ ವತಿಯಿಂದ 2 ದಿವಸಗಳು 24 ಮತ್ತು 25ರಂದು ಜಿಲ್ಲಾ ಮಟ್ಟದ ಹಣ್ಣು ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ಅನೇಕ ಸುಮಾರು 15ರಿಂದ 16 ತಳಿ ಮಾವಿನ ಹಣ್ಣು ಬಂದಿದೆ, 5ರಿಂದ 6 ತಳಿ ಹಲಸಿನ ಹಣ್ಣು ಬಂದಿದೆ, ಆಮೇಲೆ ಅನಾನಸ್ ಬಂದಿದೆ, ಅನೇಕ ತಳಿಗಳು ಇವತ್ತು ಹೊಸದಾಗಿ ಬಂದಿದೆ. ಅದರಲ್ಲೂ ಮಿಯಾಜಾಕಿ ಅಂತೇಳಿ ಜಪಾನ್ ಮಾಡಲೊಂದು ನಮ್ಮ ಶಿವಮೊಗ್ಗದೇ ರೈತರು ಅನ್ನಪೂರ್ಣೇಶ್ವರಿ ನರ್ಸರಿ ಅಂತ ರಂಗಸ್ವಾಮಿ ಅಂತೇಳಿ ಅವರೇ ಬೆಳೀತಾ ಇದ್ದಾರೆ. ಅಲ್ಲಿ ಬೆಳೆದಂಥ ಹಣ್ಣನ್ನು ತಿನ್ನೋಕ್ಕೋಸ್ಕರ ನಮಗೆ ತುಂಬ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ತಂದಿದ್ದಾರೆ. ಅವರು ಒಂದು 1000 ರೂಪಾಯಿ ಕೆಜಿ ಕೊಡ್ತಾ ಇದ್ದಾರೆ. ಈಗಾಗಲೇ ಸುಮಾರು ಒಂದು 20-25 ಹಣ್ಣು ಸೇಲ್ ಆಗಿದೆ. ಅಲ್ಲೇ ಅದು 25 ಹಣ್ಣು ಸೇಲ್ ಆಗಿದೆ. ಅದೇ ರೀತಿ ನಮಗೆಲ್ಲ ದಿವಸ ನಮ್ಮ ರೈತರು ಬೆಳೆದಂಥ, ನಮಗೇನಪ್ಪ ಅಂದರೆ ನಮ್ಮ ಹಾಪ್ಕಾಮ್ಸಿಂದ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಹೋಗಬೇಕು, ಅವ್ರಿಗೆ ತಲುಪಿದ್ರೆ ಅದು ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಮೇಳವನ್ನು ಆಯೋಜನೆ ಮಾಡಿದ್ವಿ. ಸುಮಾರು ಮಾವಿನ ಹಣ್ಣು, ಹಲಸಿನ ಹಣ್ಣು, ಬೇರೆ ಬೇರೆ ಎಲ್ಲ ಸೇರಿದರೆ ಒಂದು 15ರಿಂದ 18 ವೆರೈಟೀಸು ಇಲ್ಲಿ ಇವತ್ತು ವ್ಯಾಪಾರ ಆಗ್ತಾಯಿದೆ. ಒಟ್ಟು ಹೇಗಿದೆ ಸರ್, ಅಂದರೆ ಜನರು ಹೇಗೆ ಬರ್ತಿದ್ದಾರೆ, ರೆಸ್ಪಾನ್ಸ್ ಹೇಗಿದೆ? ಈಗಿನ್ನೂ ಸ್ಟಾರ್ಟ್ ಆಗಿದೆ. ಈಗಲೇ ಅಲ್ಲೇ ನೋಡಿದ್ರೆ ನಿಮಗೆ ಅನಿಸ್ತಾ ಇದೆ ಇಲ್ಲಿ ರೆಸ್ಪಾನ್ಸ್ ಯಾವ ಥರ ಇದೆ ಅಂತೇಳಿ. ಇನ್ನೂ 2 ದಿವಸ ಇರೋದ್ರಿಂದ ಇದು ತುಂಬ ವಿಜೃಂಭಣೆಯಿಂದ ತುಂಬ ಭಾಳ ಜೋರಾಗಿ ಆಗುತ್ತೆ ಅಂತೇಳಿ ನಮ್ಮ ಅನಿಸಿಕೆ ಇದೆ. ಇದಿಷ್ಟು ಅಧ್ಯಕ್ಷರ ಮಾತು ಇದೆ. ಈ ಏನು ಹಣ್ಣು ಮೇಳಗಳಲ್ಲಿ ವಿಶಿಷ್ಟವಾಗಿ ಅಂದರೆ 1,000 ರೂಪಾಯಿಗೆ ಕೆಜಿಯ ಹಣ್ಣು ಇಲ್ಲಿದೆ. ಮಿಯಾಜಾಕಿ ಅನ್ನುವಂಥದ್ದು ಶಿವಮೊಗ್ಗದವರೇ ಬೆಳೆದಿರುವಂಥ ಹಣ್ಣು. ಇದು ವಿಶಿಷ್ಟವಾಗಿ ಹಣ್ಣು ಮೇಳಗಳಲ್ಲಿ ಗಮನ ಸೆಳೆಯುತ್ತಿರುವಂಥದ್ದು. ರಂಗಸ್ವಾಮಿ ಎನ್ನುವಂಥವರು ಬೆಳೆದಿದ್ದಾರೆ. 1,000 ರೂಪಾಯಿಗೆ 1 kg ದರದಲ್ಲಿ ಇದನ್ನು ಮಾರಾಟ ಮಾಡಲಾಗ್ತಿದೆ. ಈ ಹಣ್ಣುಗಳ ಮಾರಾಟ ಮೇಳದಲ್ಲಿ ಇದೇ ಕಾಸ್ಟ್ಲಿಯೆಸ್ಟ್ ಹಣ್ಣಾಗಿರುವಂಥದ್ದು. ಹಾಗಾಗಿ ಸಾಕಷ್ಟು ವಿವಿಧ ತಳಿಯ ಹಣ್ಣುಗಳನ್ನು ಈ
ಹಣ್ಣುಗಳ ಮೇಳದಲ್ಲಿ ಆಯೋಜನೆಯನ್ನ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇಂದಿನಿಂದ 2 ದಿನಗಳ ಕಾಲ ಹಣ್ಣಿನ ಮೇಳ ನಡೀತಿರುವಂಥದ್ದು. ಶಿವಮೊಗ್ಗದ ಹಾಪ್ಕಾಮ್ಸ್ ಮಳಿಗೆಗಳಲ್ಲಿ ಈಗಾಗಲೇ ಹಣ್ಣಿನ ಮೇಳ ನಡೀತಿದೆ. ಸಾಕಷ್ಟು ವೆರೈಟಿಯ ಹಣ್ಣುಗಳು ಈ ಮೇಳದಲ್ಲಿ ಇಟ್ಟಿರುವಂಥದ್ದು. ನಿಮಗೆ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಏನು ಶಿವಮೊಗ್ಗದ APMC ಮಾರುಕಟ್ಟೆ ಪಕ್ಕದಲ್ಲಿರುವಂಥ ಹಾಪ್ಕಾಮ್ಸ್ನ ಜಾಗದಲ್ಲಿ ಇವತ್ತು ಹಣ್ಣುಗಳ ಮೇಳವನ್ನು ಆಯೋಜಿಸಿರುವಂಥದ್ದು. ಈ ಹಣ್ಣುಗಳ ಮೇಳದಲ್ಲಿ ಅನೇಕ ವೆರೈಟಿಯ ಹಣ್ಣುಗಳನ್ನು ಇವತ್ತು ಹಣ್ಣುಗಳ ಮೇಳದಲ್ಲಿ ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಟ್ಟಿರುವಂಥದ್ದು. ದೃಶ್ಯಾವಳಿಗಳಲ್ಲಿ ಸಹ ನೋಡ್ಬೋದು ವಿವಿಧ ರೀತಿಯ ಹಣ್ಣುಗಳನ್ನು ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಟ್ಟಿದ್ದಾರೆ. ಪೈನಾಪಲ್ ಆಗಿರಬಹುದು, ಅಥವಾ ರತ್ನಗಿರಿ ಅಪೋಸ್ ಅನ್ನುವಂಥ ಮಾವಿನ ತಳಿ ಆಗಿರ್ಬೋದು, ದೇವಗಡ ಇರ್ಬೋದು, ಕೊಪ್ಪಳ ಕೇಸರ್ ಅನ್ನುವಂಥದ್ದಾಗಿರ್ಬೋದು, ಹೀಗೆ ವಿವಿಧ ಕೇಸರ್ ಆಗಿರ್ಬೋದು, ರತ್ನಗಿರಿ ಆಗಿರ್ಬೋದು, ಈ ರೀತಿಯ ಅನೇಕ ತಳಿಯ ಹಣ್ಣುಗಳು ಇವತ್ತು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ದಾರೆ. ನಾನಿಲ್ಲಿ ಏನು ಹಣ್ಣುಗಳನ್ನು ಕೊಂಡ್ಕೊಳ್ಳೋಕ್ಕೆ ಜನರು ಬಂದಿರೋ ಮಾತಾಡಿಸ್ತೇನೆ. ಸರ್, ಹೇಗಿದ್ದಾವೆ ಅಂತ ಹೇಳಿ. ಸರ್, ನಾವು ಈ ಮೇಳದಲ್ಲಿ ಭಾಗವಹಿಸಿದ ತಕ್ಷಣ ಗೊತ್ತಾಯ್ತು ನಮಗೆ ವಿವಿಧ ಮಾದರಿ ಹಣ್ಣುಗಳಿದೆ. ಅದು ಕಾರ್ಬೋಹೈಡ್ರೇಟ್ ಮುಕ್ತ ಹಣ್ಣುಗಳು ಅಂತ ನೋಡಿ ಖುಷಿ ಆಯಿತು. ಜೊತೆಗೆ ಇಲ್ಲಿ ಮಾಲೀಕರು ತಿನ್ನಲಿಕ್ಕೆ ನಮಗೆ ಶಾಂಪಲ್ ಸಹ ಕೊಟ್ಟರು. ಹಣ್ಣು ತಿಂದಿದ್ವಿ. ಆಮೇಲೆ ಮಾರ್ಕೆಟ್ ರೇಟ್ಗೂ ಇಲ್ಲಿಗೂ ರೇಟ್ಗೂ ಅಂದರೆ ಇಲ್ಲಿ ಭಾಳ ಚೀಪಾಗಿದೆ ಅಂತ ರೇಟ್ ಇಲ್ಲ. 180 ರೂಪಾಯಿಂದ 200 ರೂಪಾಯಿ ಒಳ್ಳೊಳ್ಳೆ ಹಣ್ಣು ಮಾರ್ತಾಯಿದ್ದಾರೆ. ಶಾಂಪಲ್ ತಿಂದಿದ್ದೀವಿ, ಒಳ್ಳೆ ಹಣ್ಣುಗಳು ಸಿಗ್ತದೆ. ಎಲ್ಲ ಮಾದರಿ ಹಣ್ಣುಗಳಿದೆ. ಮುಕ್ತ ಮಾರ್ಕೆಟಲ್ಲಿ ಕಾರ್ಬೋಹೈಡ್ರೇಟ್ ಹಣ್ಣುಗಳನ್ನ ತೊಗೊಂಡು ತಿನ್ನಲಿಕ್ಕೆ ಸಮಾಜದಲ್ಲಿ ಚೆನ್ನಾಗಿದೆ, ಎಲ್ಲರಿಗೂ ಪರಿಚಯ ಇದೆ. ಸರ್, ತುಂಬ ಚೆನ್ನಾಗಿದ್ದಾವೆ, ಭಾಳ ಚೆನ್ನಾಗಿದೆ ಸರ್. ಭಾಳ ಚೆನ್ನಾಗಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ ಸರ್. ಅಂಥದ್ದೇ ಹಣ್ಣಿಟ್ಟಿದ್ದಾರೆ. ಎಲ್ಲರೂ ಬಂದು ತೊಗೊಳ್ತಾ ಇದ್ದಾರೆ. ನೋಡ್ಬೋದು ನೀವು ಯಾವ ರೀತಿಯ ಹಣ್ಣುಗಳಿದಾವೆ ಅಂತೇಳಿ. ಉತ್ತಮ ದರ್ಜೆಯ ಹಣ್ಣುಗಳನ್ನು ಮಾರಾಟಕ್ಕೆ ಇಟ್ಟಿರುವಂಥದ್ದು. ಸುಮಾರು ಒಂದು 20ಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ನೋಡ್ಬೋದು. 20ಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಇಲ್ಲಿಟ್ಟು ಹಣ್ಣುಗಳ ಮಾರಾಟವನ್ನು ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಮತ್ತೆ ಇದ್ದಾರೆ. ಮೇಡಮ್, ಹಣ್ಣು ತಗೊಂಡ್ರ, ಹೇಗಿದ್ದಾವೆ ಅಂತೇಳಿ? ತುಂಬ ಚೆನ್ನಾಗಿದೆ. ಇವರು ಧಾರವಾಡದಿಂದ ಬಂದಿರೋದು ಅಂತ ಹೇಳ್ತಾ ಇದ್ದಾರೆ. ತುಂಬ ಸಿಹಿಯಾಗಿಯೂ ಇದೆ. ಅಥವಾ ತರಾವರಿ ಹಣ್ಣುಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನಾವಿಲ್ಲಿ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ಡು, ಬಟ್ ಇಲ್ಲಿ ಬಂದ ತಕ್ಷಣ ತುಂಬ ಖುಷಿಯಾಯಿತು. ಎಲ್ಲ ಈಗ ಗ್ರಾಹಕರಿಗೂ ಅಷ್ಟೇ, ಈಗ ನಾವು ಏನು ಮಾರಾಟಗಾರರಿದ್ದಾರೆ, ಆಮೇಲೆ ಬೆಳೆಗಾರರು ಇದ್ದಾರೆ, ರೈತರಿಗೂ ಕೂಡ ಇದು ತುಂಬ ಒಳ್ಳೆಯದು. ಈ ಥರನೇ ಒಂದು ಪ್ರೋಗ್ರಾಮನ್ನು ಪದೇ ಪದೇ ಮಾಡಿದ್ರೆ ಗ್ರಾಹಕರಿಗೂ ಒಂದು ಒಳ್ಳೆಯ ರೀತಿಯ ಹಣ್ಣನ್ನು ಒದಗಿಸ್ದಂಗೆ ಆಗುತ್ತೆ. ಆಮೇಲೆ ಇವು ಮಾರುಕಟ್ಟೆಗೆ ಇವರಿಗೂ ಒಂದು ಬೆಲೆನೂ ಕೂಡ ಅವರಿಗೂ ಒಂದು ಡೈರೆಕ್ಟಾಗಿ ಬೆಲೆ ಕೂಡ ಸಿಗುತ್ತೆ, ರೈತರಿಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತೀನಿ. ಹಣ್ಣುಗಳು ತುಂಬ ಚೆನ್ನಾಗಿದೆ. ನಾವು ಈಗ ಪ್ರಾರಂಭ ಮಾಡಿದ್ದೀವಿ, ಒಂದೊಂದೇ ಹಣ್ಣನ್ನು ಸವಿತಾನೂ ಇದ್ದೀವಿ. ಇದೇ ಥರನೇ ಮುಂದುವರಿಯಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ಇದು ಗ್ರಾಹಕರ ಮಾತಾಗಿರುವಂಥದ್ದು. ನೋಡ್ಬೋದು ಸಾಕಷ್ಟು ರೀತಿಯ ಸಾಕಷ್ಟು ತಳಿಯ ಹಣ್ಣುಗಳನ್ನು ಏನು ಹಣ್ಣುಗಳ ಮಾರಾಟ ಮೇಳದಲ್ಲಿ ಮಾರಾಟಕ್ಕೆ ಇಟ್ಟಿರುವಂಥದ್ದು. ನನ್ನ ಜೊತೆಗೆ ಇಲ್ಲಿ ಅಧ್ಯಕ್ಷರಿದ್ದಾರೆ, ಹಾಪ್ಕಾಮ್ಸ್ನ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಯಾವ್ಯಾವ ವೆರೈಟಿಯ ಹಣ್ಣುಗಳಿರುವಂಥದ್ದು, ಎಷ್ಟು ದಿನ ನಡೆಯುತ್ತೆ, ಯಾವುದು ತುಂಬ ಕಾಸ್ಟ್ಲಿಯೆಸ್ಟ್ ಹಣ್ಣಿದೆ? ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲಾ ಹಾಪ್ಕಾಮ್ಸ್ ವತಿಯಿಂದ 2 ದಿವಸಗಳು 24 ಮತ್ತು 25ರಂದು ಜಿಲ್ಲಾ ಮಟ್ಟದ ಹಣ್ಣು ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ಸುಮಾರು 15ರಿಂದ 16 ತಳಿ ಮಾವಿನ ಹಣ್ಣು ಬಂದಿದೆ, 5ರಿಂದ 6 ತಳಿ ಹಲಸಿನ ಹಣ್ಣು ಬಂದಿದೆ, ಆಮೇಲೆ ಅನಾನಸ್ ಬಂದಿದೆ, ಅನೇಕ ತಳಿಗಳು ಇವತ್ತು ಹೊಸದಾಗಿ ಬಂದಿದೆ. ಅದರಲ್ಲೂ ಮಿಯಾಜಾಕಿ ಅಂತೇಳಿ ಜಪಾನ್ ಮಾಡಲೊಂದು ನಮ್ಮ ಶಿವಮೊಗ್ಗದೇ ರೈತರು ಅನ್ನಪೂರ್ಣೇಶ್ವರ ನರ್ಸರಿ ಅಂತ ರಂಗಸ್ವಾಮಿ ಅಂತೇಳಿ ಅವರೇ ಬೆಳೀತಾ ಇದ್ದಾರೆ. ಅಲ್ಲಿ ಬೆಳೆದಂಥ ಹಣ್ಣನ್ನು ತಿನ್ನೋಕ್ಕೋಸ್ಕರ ನಮಗೆ ತುಂಬ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ತಂದಿದ್ದಾರೆ. ಅವರು ಒಂದು 1000 ರೂಪಾಯಿ kg ಕೊಡ್ತಾ ಇದ್ದಾರೆ. ಈಗಾಗಲೇ ಸುಮಾರು ಒಂದು 20-25 ಹಣ್ಣು ಸೇಲ್ ಆಗಿದೆ. ಅಲ್ಲೇ ಅದು 25 ಹಣ್ಣು ಸೇಲ್ ಆಗಿದೆ. ಅದೇ ರೀತಿ ನಮಗೆಲ್ಲದೂ ಸಹ ನಮ್ಮ ರೈತರು ಬೆಳೆದಂಥ, ನಮಗೇನಪ್ಪ ಅಂದರೆ ನಮ್ಮ ಹಾಪ್ಕಾಮ್ಸಿಂದ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಹೋಗಬೇಕು, ಅವ್ರಿಗೆ ತಲುಪಿದ್ರೆ ಅದು ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಮೇಳವನ್ನು ಆಯೋಜನೆ ಮಾಡಿದ್ವಿ. ಸುಮಾರು ಮಾವಿನ ಹಣ್ಣು, ಹಲಸಿನ ಹಣ್ಣು, ಬೇರೆ ಬೇರೆ ಎಲ್ಲ ಸೇರಿದರೆ ಒಂದು 15ರಿಂದ 18 ವೆರೈಟೀಸು ಇಲ್ಲಿ ಇವತ್ತು ವ್ಯಾಪಾರ ಆಗ್ತಾಯಿದೆ. ಒಟ್ಟು ಹೇಗಿದೆ ಸರ್, ಅಂದರೆ ಜನರು ಹೇಗೆ ಬರ್ತಿದ್ದಾರೆ, ರೆಸ್ಪಾನ್ಸ್ ಹೇಗಿದೆ? ಈಗಿನ್ನೂ ಸ್ಟಾರ್ಟ್ ಆಗಿದೆ. ಈಗಲೇ ಅಲ್ಲೇ ನೋಡಿದ್ರೆ ನಿಮಗೆ ಅನಿಸ್ತಾ ಇದೆ ಇಲ್ಲಿ ರೆಸ್ಪಾನ್ಸ್ ಯಾವ ಥರ ಇದೆ ಅಂತೇಳಿ. ಇನ್ನು 2 ದಿವಸ ಇರೋದ್ರಿಂದ ಇದು ತುಂಬ ವಿಜೃಂಭಣೆಯಿಂದ ತುಂಬ ಭಾಳ ಜೋರಾಗಿ ಆಗುತ್ತೆ ಅಂತೇಳಿ ನಮ್ಮ ಅನಿಸಿಕೆ ಇದೆ. ಇದಿಷ್ಟು ಅಧ್ಯಕ್ಷರ ಮಾತು ಇದೆ. ಈ ಏನು ಹಣ್ಣು ಮೇಳಗಳಲ್ಲಿ ವಿಶಿಷ್ಟವಾಗಿ ಅಂದರೆ 1,000 ರೂಪಾಯಿಗೆ kg ಹಣ್ಣು ಇಲ್ಲಿದೆ. ಮಿಯಾಜಾಕಿ ಅನ್ನುವಂಥದ್ದು ಶಿವಮೊಗ್ಗದವರೇ ಬೆಳೆದಿರುವಂಥ ಹಣ್ಣು. ಇದು ವಿಶಿಷ್ಟವಾಗಿ ಹಣ್ಣು ಮೇಳಗಳಲ್ಲಿ ಗಮನ ಸೆಳೆಯುತ್ತಿರುವಂಥದ್ದು. ರಂಗಸ್ವಾಮಿ ಎನ್ನುವಂಥವರು ಬೆಳೆದಿದ್ದಾರೆ. 1,000 ರೂಪಾಯಿಗೆ 1 kg ದರದಲ್ಲಿ ಇದನ್ನು ಮಾರಾಟ ಮಾಡಲಾಗ್ತಿದೆ. ಈ ಹಣ್ಣುಗಳ ಮಾರಾಟ ಮೇಳದಲ್ಲಿ ಇದೇ ಕಾಸ್ಟ್ಲಿಯೆಸ್ಟ್ ಹಣ್ಣಾಗಿರುವಂಥದ್ದು. ಹಾಗಾಗಿ ಸಾಕಷ್ಟು ವಿವಿಧ ತಳಿಯ ಹಣ್ಣುಗಳನ್ನು ಈ ಹಣ್ಣುಗಳ ಮೇಳದಲ್ಲಿ ಆಯೋಜನೆಯನ್ನ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.